ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬ್ರಹ್ಮಾವರ ಠಾಣೆಗೆ ಸದ್ಯಕ್ಕೆ ಪೊಲೀಸರು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪೊಲೀಸ್ ವಾಹನದಲ್ಲಿ ಅಲ್ಲ, ತಮ್ಮ ಸ್ವಂತ ವಾಹನದಲ್ಲೇ ಬರ್ತೀನಿ ಅಂತ ಹೇಳಿ ಅವರು ಪಟ್ಟನ್ನ ಹಿಡಿದಿದ್ರು. ಅದಕ್ಕೆ ಅವಕಾಶವನ್ನ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ಬೆಳ್ತಂಗಡಿಯಿಂದ ವಶಕ್ಕೆ ಪಡೆದಿದ್ದಾರೆ ಉಡುಪಿಯ ಪೊಲೀಸರು. ಒಂದು ಟೀಮ್ ಮಾಡ್ಕೊಂಡು ಬಂದಿದ್ರು. ಆದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡೇ ಬಂದಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ವಶಕ್ಕೆ ಪಡೆಯುವಾಗ ಒಂದು 50 ನಿಮಿಷಗಳ ಕಾಲ ಅಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿತ್ತು. ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈ ತರ ದೂರು ದಾಖಲಾಗಿದೆ ಅಂತ ಹೇಳಿ ಪೊಲೀಸರು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ಟರು ಕೂಡ ವಕೀಲರು ಎಲ್ ವಾರೆಂಟ್ ಇದೆ ತೋರಿಸಿ ಅಂದ್ರು. ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಪೊಲೀಸರಿಗೆ ಕೇಳಿದ್ರು. ಇನ್ನು ಕುಟುಂಬಸ್ಥರು ಅಷ್ಟೇ, ತಿಮ್ರೋಡಿ ಫ್ಯಾಮಿಲಿ ಮೆಂಬರ್ಸ್ ಪೊಲೀಸರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. 50 ನಿಮಿಷ ಹೀಗೆ ಚರ್ಚೆಗಳು ನಡೆದಿತ್ತು. ಹೈ ಡ್ರಾಮಾ ಆಗ್ತಾ ಇತ್ತು. ಸಾಕಷ್ಟು ವಿರೋಧದ ಮಧ್ಯದಲ್ಲೂ ಕೂಡ ಅವರನ್ನ ವಶಕ್ಕೆ ಪಡಿಲೇಬೇಕು ಅಂತ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಇದ್ದಿದ್ರಿಂದ ಪೊಲೀಸರು ಕೂಡ ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡಲಿಲ್ಲ. ಕಾನೂನು ರೀತಿಯಲ್ಲಿ ಈ ರೀತಿ ಸೆಕ್ಷನ್ಗಳು ಹಾಕಿದ್ದಾರೆ ನೋಡಿ, ದೂರು ಬಂದಿದೆ, ಹಾಗಾಗಿ ಅವರನ್ನ ವಶಕ್ಕೆ ಪಡಿಲೇಬೇಕು ಅಂತ ಕೇಳಿದಾಗ ನಾನು ನನ್ನ ಕಾರಲ್ಲೇ ಬರ್ತೀನಿ, ಪೊಲೀಸ್ ಕಾರ್ನಲ್ಲಿ ಬರಲ್ಲ ಅಥವಾ ಪೊಲೀಸ್ ಜೀಪ್ ಹತ್ತಲ್ಲ ಅಂತೇಳಿ ಅವ್ರು ಕಂಡೀಷನ್ ಹಾಕಿದ್ರು. ವಿಚಾರಣೆಗೆ ಅವ್ರಿಗೆ ಬರಬೇಕು ಅಂತ ನೆನ್ನೆನೇ ನೋಟಿಸ್ ಕೊಟ್ಟಿದ್ರು ಅಂತಾನೂ ಮಾಹಿತಿಗಳಿದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಉತ್ತರ ಬಂದಿರಲಿಲ್ಲ, ಅವ್ರ ವಿಚಾರಣೆಗೆ ಹಾಜರು ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿನೇ ಪೊಲೀಸರು ಉಡುಪಿಯಿಂದ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಅವ್ರ ಮನೆಗೆ ಹೋಗಿದ್ರು. ಸಾಕಷ್ಟು ವಿರೋಧದ ನಡುವೆನೂ ಕೂಡ ಸದ್ಯಕ್ಕೆ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಕಾರ್ನಲ್ಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭದಲ್ಲಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೇನಾದ್ರೂ ಆದ್ರೆ ಅದಕ್ಕೆ ಬಿಜೆಪಿ ಅವರೇ ನೇರ ಹೊಣೆ ಅಂತ ಆರೋಪವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾಡಿದ್ದಾರೆ. ಇನ್ನು ಸುಳ್ಳು ಕೇಸ್ಗಳನ್ನ ಹಾಕಿ ನಮ್ಮನ್ನ ಒಳಗಡೆ ಹಾಕ್ತಾ ಇದ್ದಾರೆ, ಇದು ಬಿಜೆಪಿ ಅವರ ಪಾಪದ ಕೂಸು ಅಂತ ನೇರ ಆರೋಪವನ್ನ ಮಾಡಿ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಪೊಲೀಸರು ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ವಿವರಣೆಯನ್ನ ನಾನು ಕೊಡ್ತೀನಿ. ವಾರೆಂಟ್ ಇಲ್ಲದೆ ಪೊಲೀಸರು ಬಂದಿದ್ದಾರೆ, SIT ತನಿಖೆ ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಅದನ್ನ ಮುಚ್ಚಾಕುವಂತ ಕುತಂತ್ರ ಇದು. ಅಫ್ಕೋರ್ಸ್ ಡಾಟ್ಗಳನ್ನ ಕನೆಕ್ಷನ್ ಮಾಡಿದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಪ್ರಮುಖವಾಗಿ ಹೋರಾಟಕ್ಕೆ ಇಳಿದವರೇ ಮಹೇಶ್ ಶೆಟ್ಟಿ ತಿಮ್ರೋಡಿ. ಆದರೆ ಆ ಪ್ರಕರಣಕ್ಕೂ ಪೊಲೀಸರು ಈಗ ಅವರನ್ನ ವಶಕ್ಕೆ ಪಡೆದಿರುವಂತ ಪ್ರಕರಣಕ್ಕೂ ಸಂಬಂಧ ಇಲ್ಲದೆ ಇದ್ರೂ ಕೂಡ ಅವರು ಆ ಪ್ರಕರಣದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ನ್ಯೂಸ್ 18 ಜೊತೆಯಲ್ಲಿ. ಆ ತನಿಖೆ ನಡೀತಾ ಇದೆ ಅನಾಮಿಕನ ದೂರಿನ ಮೇಲೆ, ಅದು ತನಿಖೆ ಮುಚ್ಚಾಕುವಂತ ಒಂದು ಕುತಂತ್ರವನ್ನ ಈ ದೂರಿನ ಮುಖೇನ ಮಾಡ್ತಾ ಇದ್ದಾರೆ. ನನ್ನನ್ನ ಕೊಲೆ ಮಾಡಿ ಬಿಸಾಡಬಹುದು, ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಅಂತೆಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ತಮ್ಮ ವಾಹನದಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಆರೋಪಿಗಳನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಾಡಿದ್ದಾರೆ, ನೀವು ಮಾತನಾಡಿಸಂತ ಸಂದರ್ಭದಲ್ಲಿ ಈಗ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರಾ? ಹೌದು ಶರ್ಮಿತಾ, ಈಗಾಗಲೇ ಕುಂಜರ್ಪದವರ ಮನೆಯಿಂದ ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ಬೆಂಬಲಿಗರು ಅವ್ರು ಸೇರಿ ಈಗ ಹೋಗ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಸುಮಾರು 10:30 ಗಂಟೆಗೆ ಉಡುಪಿಯ ASP ಅವರ ನೇತೃತ್ವದ ತಂಡ ಸುಮಾರು 8 ವಾಹನಗಳಲ್ಲಿ ಉಡುಪಿಯಿಂದ ಕುಂಜರ್ಪದ ಮನೆಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಅವರ ಪರವಾದ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪರವಾದ ವಕೀಲರು ಮತ್ತು ಪೊಲೀಸರ ನಡುವೆ ಒಂದು ಮಾತುಕತೆ ಆಯಿತು. ಯಾವುದೇ ವಾರೆಂಟ್ ಇಲ್ಲದೆ ನೀವು ಯಾಕೆ ಬಂದಿದ್ದು, ಮತ್ತೆ ಅರೆಸ್ಟ್ ವಾರೆಂಟ್ ತೋರಿಸಿ ಎಂಬ ವಾಗ್ವಾದ ಕೂಡ ಆಯಿತು. ಕೊನೆಗೆ ಪೊಲೀಸರ ಒಪ್ಪಿಗೆ ಮೂಲಕವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದೇ ಸ್ವಂತ ವಾಹನದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿರುವಂತದ್ದು. ಅವರು ನ್ಯೂಸ್ 18ಗೆ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ ಪ್ರಕಾರವಾಗಿ ನನ್ನನ್ನು ಕೊಲೆ ಮಾಡೋಕೆ ಈ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ, ನನಗೇನಾದ್ರೂ ಆದರೆ ಬಿಜೆಪಿಯ ನೇರವಾದ ಕಾರಣ, ಜೊತೆಗೆ SIT ತನಿಖೆಯನ್ನು ಮುಚ್ಚಿಸೋಕೆ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ ಎಂಬ ಆರೋಪವನ್ನು ಮಾಡಿದ್ರು. ಮತ್ತು ಇದರ ಹಿಂದೆ ದೊಡ್ಡದಾದ ಷಡ್ಯಂತ್ರ ಇದೆ, ಈ ಷಡ್ಯಂತ್ರವನ್ನ ಬಿಜೆಪಿಯೇ ಮಾಡ್ತಾ ಇದ್ದಾರೆ, BL ಸಂತೋಷ ಇದರ ಸೂತ್ರಧಾರ ಅನ್ನೋದನ್ನ ಮತ್ತೆ ಅವರು ಪುನರುಚ್ಚರಿಸಿದ್ದಾರೆ. ಮತ್ತು ಸೌಜನ್ಯ ಹೋರಾಟಕ್ಕೆ ಯಾವತ್ತು ಜಯ ಸಿಗುತ್ತೆ, ಆ ಜಯಕ್ಕಾಗಿ ನನ್ನ ಸಾವಾದ್ರೂ ಕೂಡ ನಾನು ವಿರಮಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡ್ತೀನಿ ಎಂಬುದಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಅವರ ಅಪಾರ ಬೆಂಬಲಿಗರೊಂದಿಗೆ ಈಗ ಬ್ರಹ್ಮಾವರದ ಪೊಲೀಸ್ ಠಾಣೆಗೆ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳಿಕೆ ಕೊಟ್ಟ ಬಳಿಕ ಮತ್ತೆ ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಳೆದ 1 ವಾರದ ಹಿಂದೆ ಕುಡ್ಲಾ ರ್ಯಾಂಪೇಜ್ ಎನ್ನುವ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಏನಂದ್ರೆ, ದೇವಸ್ಥಾನವನ್ನ ಈ ಪ್ರಕರಣದಲ್ಲಿ ಎಳೆದು ತರ್ತಾ ಇರೋದೇ BL ಸಂತೋಷ್ ಅವರು. ಈ ಹಿಂದೆ ಕೂಡ ಅದೇ ರೀತಿ ಅವರು ಆ ದೇವಸ್ಥಾನಗಳನ್ನು ಕೂಡ ಎಳೆದು ತಂದಿದ್ರು. ಬಹಳ ಕೀಳಾಗಿ ಮತ್ತು ಅವ್ಯಾಚ್ಯ ಶಬ್ದದಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು BL ಸಂತೋಷ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಈ ಹೇಳಿಕೆಯನ್ನು ಅನುಸಾರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಉಡುಪಿಯಿಂದ ಬಂದಂತಹ ಪೊಲೀಸರ ತಂಡದು ASP ಅವರ ನೇತೃತ್ವದಲ್ಲಿ ಮತ್ತು ಸುಮಾರು 3 ಪೊಲೀಸ್ ಠಾಣೆಯ PSI ಅವರ ನೇತೃತ್ವದಲ್ಲಿ ಬಂದಂತಹ ಪೊಲೀಸರು ನೇರ
ಉಜಿರೆಯ ಕುಂಜರ್ಪದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಇದ್ರೂ ಕೂಡ ಪ್ರಾರಂಭದಲ್ಲಿ ಮಾತಾಡಿರುವಂತದ್ದು ಗಿರೀಶ್ ಮಟ್ಟನ್ ಅವರು ಮತ್ತು ಅವರ ಪರವಾದಂತಹ ವಕೀಲರು, ತಾವು ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಏಕಾಏಕಿ ಮನೆಗೆ ಬರುವಂತದ್ದು ಸರಿಯಲ್ಲ. ಏನಾದರೂ ಹೇಳಿಕೆಗಳಿದ್ರೆ ಒಂದು ವಾರೆಂಟ್ ಅನ್ನು ಕೊಡಿ, ಪೊಲೀಸ್ ಠಾಣೆಗೆ ಬಂದು ನಾನೇ ಹೇಳಿಕೆಗಳನ್ನು ಕೊಡ್ತೇನೆ. ಅದು ಹೊರತಾಗಿ ಇದಕ್ಕೆ ಹಾಕಿರುವಂತಹ ಸೆಕ್ಷನ್ಗಳು ಕೂಡ ಮನೆಯಿಂದ ಅರೆಸ್ಟ್ ಮಾಡಿ ತರುವಂತಹ ಸೆಕ್ಷನ್ಗಳು ಹಾಕಿಲ್ಲ. ಹಾಗಾಗಿ ಕಾನೂನು ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಪೊಲೀಸರು ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ, ನನ್ನನ್ನು ಕೊಲೆ ಮಾಡೋಕೆ ಯತ್ನ ಮಾಡ್ತಾ ಇದ್ದಾರೆ ಅನ್ನೋ ನೇರ ಆರೋಪವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡಿದ್ದಾರೆ. ಸದ್ಯ ತಿಮರೋಡಿಯಿಂದ ಅವರ ಮನೆಯಿಂದ ಮಹೇಶ್ ಶೆಟ್ಟಿ ಟೀಮ್ ಬೆಂಬಲಿಗರೊಂದಿಗೆ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗ್ತಾ ಇರುವಂತದ್ದು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅವರ ಹೇಳಿಕೆಯನ್ನು ಪಡೆದು ಮತ್ತೆ ಅವರನ್ನು ಬಿಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಶರ್ಮಿತಾ. ಕಿಶನ್, ಮತ್ತೊಂದು ವಿಷಯ ಗಮನಿಸಲೇಬೇಕಾಗುತ್ತೆ ನಾವು. ಆ ಬಗ್ಗೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ನೀವು ಪೊಲೀಸರು ವಶಕ್ಕೆ ಪಡೆದ ಬಳಿಕ ಅಂದ್ರೆ ಅವ್ರ ಕಾರಲ್ಲಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ರಲ್ಲ, ಅವಾಗ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತಾಡಿದ್ದಾರೆ. ನನಗೇನಾದ್ರೂ ಆದ್ರೆ ಪೊಲೀಸರು ಕಾರಣ, ಬಿಜೆಪಿ ಅವ್ರ ಕಾರಣ ಅಂತೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಏನ್ ಮಾತಾಡಿದ್ರು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ, ಕೇಳಿಸ್ಕೊಳ್ಳೋಣ. ಮಾಡಿದಂತ ಪಾಪದ ಕೂಸು, ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ. ನ್ಯಾಯ ನಿನ್ನೆಲ್ಲ ಮೊನ್ನೆ ಒಂದು ನೋಟಿಸ್ ಕೊಡ್ತಾರೆ, ನಿನ್ನೆ ಇನ್ನೊಂದು ನೋಟಿಸ್ ಕೊಡ್ತಾರೆ. ನಮ್ಮನ್ನು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕಿಶನ್. ಅವರನ್ನ ವಶಕ್ಕೆ ಪಡೆಯೋಕೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಕುಡ್ಲಾ ರ್ಯಾಂಪೇಜ್ ನ ಒಬ್ಬ ಪ್ರಮುಖ ವ್ಯಕ್ತಿ ಕೂಡ ಇದ್ರು, ಬಹುಶಃ ಅವ್ರ ಅಡ್ಮಿನ್ ಅಂತ ಕಾಣಿಸುತ್ತೆ ಅದಕ್ಕೆ. ಸೊ ಈಗ ಕೆಲವೊಂದು ಸಂದರ್ಶನಗಳನ್ನ, ಕೆಲವೊಬ್ಬರ ಹೇಳಿಕೆಗಳನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿನೂ ಕೂಡ ಸೋಷಿಯಲ್ ಮೀಡಿಯಾಗೂ ಇರುತ್ತೆ, ಮಾಧ್ಯಮಗಳಿಗೂ ಇರುತ್ತೆ. ಸೊ BL ಸಂತೋಷ್ ಬಗ್ಗೆ ಆ ರೀತಿ ಅವಾಚ್ಯವಾಗಿ ಸ್ಟೇಟ್ಮೆಂಟ್ ಅನ್ನ ಹಾಗೆ ಬಿಟ್ಟಿದ್ರಲ್ಲ, ಅವ್ರ ಮೇಲೆ ಏನಾದ್ರೂ ಕ್ರಮದ ಬಗ್ಗೆ ಏನಾದ್ರೂ ಚರ್ಚೆಗಳಾಗ್ತಾ ಇದೆಯಾ? ಖಂಡಿತ. ಯಾಕೆಂದ್ರೆ ಈ ಬಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆ ಜೊತೆಗೆ SIT ಠಾಣೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆಗಳು ಆಗ್ತಾ ಇರುವಂತದ್ದು. ತನಿಖೆಯ ಹಂತದಲ್ಲಿ ಹಲವು ಹೇಳಿಕೆಗಳನ್ನ ವಿವಿಧ ಸಾಮಾಜಿಕ ಜಾಲತಾಣ ಮೂಲಕವಾಗಿ ಹರಿಯಬಿಡಲಾಗಿತ್ತು. ಪ್ರಮುಖವಾಗಿ ಕುಡ್ಲಾ ರ್ಯಾಂಪೇಜ್ ಎನ್ನುವ ಯೂಟ್ಯೂಬ್ ಚಾನೆಲ್ ಇಂದಲೇ ಅತಿ ಹೆಚ್ಚಾಗಿ ಹೇಳಿಕೆಗಳನ್ನ ಹರಿಯಬಿಡಲಾಗಿತ್ತು. ಹಾಗಾಗಿ SIT ಪೊಲೀಸರು ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬ್ರಹ್ಮಾವರ ಪೊಲೀಸರು ಕೂಡ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ವಿಚಾರಗಳಾದಾಗ ಕುಡ್ಲಾ ರ್ಯಾಂಪೇಜ್ ನ ಅಡ್ಮಿನ್ ಕೂಡ ಇದ್ರು, ಆದ್ರೆ ಪೊಲೀಸರು ಅವರನ್ನ ಯಾವುದೇ ರೀತಿಯಾಗಿ ವಶಕ್ಕೆ ಪಡ್ಕೊಂಡಿಲ್ಲ. ಆದ್ರೆ ವಶಕ್ಕೆ ಪಡೆದುಕೊಳ್ಳಲ್ಲ ಅನ್ನೋದನ್ನ ಈ ಕ್ಷಣದಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ರೀತಿಯ ಹಲವು ಘಟನೆಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆ ಪೇಜ್ ನಲ್ಲಿ ಬಂದಂತ ಹಲವು ಪ್ರಚೋದನಕಾರಿ ಹೇಳಿಕೆಗಳನ್ನೇ ನೋಟ್ ಮಾಡಿ ಈಗ SIT ಅವರು ಕೂಡ ಒಂದು ವಿಚಾರಣೆಗಾಗಿ ಈಗ ಒಂದು ಸುತ್ತಿನ ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಆದ್ರೆ BL ಸಂತೋಷ್ ಅವರ ವಿರುದ್ಧವಾಗಿ ಕೊಟ್ಟಂತಹ ಹೇಳಿಕೆ ಅನುಸಾರವಾಗಿ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ಬಹಳ ದೊಡ್ಡ ಹೈಡ್ರಾಮಾ ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷಣದವರೆಗೆ ನೆರೀತಾ ಇದ್ರು. ಇನ್ ಕೇಸ್ ಸ್ವಲ್ಪ ಲೇಟ್ ಆದ್ರೂ ಕೂಡ ಮತ್ತಷ್ಟು ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇತ್ತು. ಜೊತೆಗೆ ಪೊಲೀಸರ ಕಾರ್ಯಾಚರಣೆಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಪೊಲೀಸರು, ವಕೀಲರು ಮತ್ತು ಗಿರೀಶ್ ಮಟ್ಟನ್ ಅವರು ನಡೆಸಿದಂತಹ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡ್ರು. ನಮ್ಮನ್ನ ಯಾರೂ ಪೊಲೀಸರು ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ, ನಾವು ಪೊಲೀಸ್ ಗಾಡಿಯಲ್ಲಿ ಬರೋದೇ ಇಲ್ಲ, ನಮ್ಮ ಸ್ವಂತ ವಾಹನದ ಇದೆ, ಆ ವಾಹನದಲ್ಲಿ ನಾವು ನೇರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಹೇಳಿಕೆಯನ್ನು ಕೊಡ್ತೇನೆ ಅನ್ನೋದ್ರ ಬಗ್ಗೆ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ತಿಮರೋಡಿಯ ಕುಂಜರ್ಪದ ಮನೆಯಿಂದ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಹೇಳಿಕೆಗಳು ಈ ಹಿಂದೆ ಕೂಡ ಕೊಡ್ತಾ ಇದ್ರು. ಅನಾಮಿಕನ ಪ್ರಕರಣ ಆದ ಬಳಿಕ ಅತಿ ಹೆಚ್ಚಾಗಿ ಈ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಅವ್ಯಾಚ್ಯವಾಗಿ ನಿಂದನೆಗಳು ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಇದೊಂದು ಪ್ರಾರಂಭದ ಹಂತ ಅಂತ ತಿಳ್ಕೋಬಹುದು. ಯಾಕೆಂದ್ರೆ ಅಧಿವೇಶನದಲ್ಲಿ ಚರ್ಚೆ ಆದಂಥದ್ದು ಹರೀಶ್ ಪೂಂಜಾ ಅವರ ಹೇಳಿಕೆ. ಆ ಹೇಳಿಕೆಯ ಪೂರ್ವಾಪರ ಗೊತ್ತಿಲ್ಲದೆ ಬಿಜೆಪಿಯ ನಾಯಕರು ದೊಡ್ಡ ಮಟ್ಟಿನಲ್ಲಿ ಅಧಿವೇಶನದಲ್ಲಿ ಗದ್ದಲವನ್ನು ಉಂಟು ಮಾಡಿದ್ರು. ಗೃಹ ಸಚಿವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಇದು ಸರ್ಕಾರದ ಮಾನ ಮರ್ಯಾದೆಯ ಪ್ರಶ್ನೆ. ಸರ್ಕಾರದ ಪ್ರಮುಖ ಅಂದ್ರೆ ಮುಖ್ಯಮಂತ್ರಿಯ ವಿರುದ್ಧವೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಷ್ಟು ಗಂಭೀರವಾಗಿ ಹೇಳಿಕೆಯನ್ನು ಕೊಟ್ಟಾಗ, ಬಹಳ ಅವ್ಯಾಚ್ಯವಾಗಿ ಹೇಳಿಕೆಯನ್ನು ಕೊಟ್ಟಾಗ ಸರ್ಕಾರ ಸುಮ್ಮನೆ ಇರೋದು ಇದು ಸರ್ಕಾರಕ್ಕೆ ಅವರ ವಿರುದ್ಧ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಿರೂಪಿಸುತ್ತೆಂಬ ನೇರವಾದ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಸಂಜೆ ಬಳಿಕ ಬಿಜೆಪಿಗೆ ಇದು ಯೂಟರ್ನ್ ಆಯಿತು. ಅದು ಹರೀಶ್ ಪೂಂಜಾ ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪುನರುಚ್ಚರಿಸಿದ್ದಾರೆ ಅನ್ನೋದು ಬಿಜೆಪಿಗೆ ಮನವರಿಕೆ ಆದ ಬಳಿಕ ಸ್ವಲ್ಪ ಮಟ್ಟಿಗೆ ಸುಮ್ಮನಿದ್ರು. ಮಾರನೇ
ದಿನ ಗೃಹ ಸಚಿವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಇದು 2 ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಂತ ಹೇಳಿಕೆ, ಹಾಗಾಗಿ ಬಂಧನ ಮಾಡೋಕೆ ನಾನು ಯಾವುದೇ ಪೊಲೀಸರಿಗೆ ಸೂಚನೆ ಕೊಟ್ಟಿಲ್ಲ ಅನ್ನೋದಾಗಿ ಮಾರನೇ ದಿನ ಗೃಹ ಸಚಿವರು ಹೇಳಿಕೆ ಕೊಟ್ಟರು. ಆದ್ರೆ ಇವತ್ತು ಬೆಳಗ್ಗಿನಿಂದ ನಡೆದಂತ ಹೈಡ್ರಾಮಾ ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸುಮಾರು 10:30 ವೇಳೆಗೆ ಉಡುಪಿಯಿಂದ ಸುಮಾರು 8 ವಾಹನಗಳಲ್ಲಿ ಪೊಲೀಸರು ಬರ್ತಾರೆ. ಅದರಲ್ಲಿ ASP ಇರ್ತಾರೆ, 4 ಪೊಲೀಸ್ ಠಾಣೆ ಅಂದ್ರೆ ಅದು ಮಣಿಪಾಲ್ ಆಗಿರ್ಬೋದು, ಕಾರ್ಕಳ, ಬ್ರಹ್ಮಾವರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ 4 PSI ಸಹಿತವಾಗಿ ಪೊಲೀಸ್ ಅಧಿಕಾರಿಗಳ ತಂಡ ನೇರವಾಗಿ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಿಂದ ತಿಮರೋಡಿಯ ಅವರ ಮನೆಗೆ ಬರುತ್ತೆ. ಇಲ್ಲಿ ಹೈಡ್ರಾಮಾಗಳು ಆರಂಭಗೊಳ್ಳುತ್ತೆ. ಇನ್ ಕೇಸ್ ಪೊಲೀಸರು ಕೂಡ ಬಹಳ ಇಲ್ಲಿ ಚಾಣಾಕ್ಷತನವನ್ನ ಮೆರೆದ್ರು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಈ ಹಿಂದೆ ಕೂಡ ನಾವು ನೋಡಿದ್ದೀವಿ, ಇದೇ ಕಾರಣಕ್ಕಾಗಿ ಅಂದ್ರೆ ಮುಖ್ಯಮಂತ್ರಿ ವಿರುದ್ಧವಾಗಿ ಹೇಳಿಕೆ ಕೊಟ್ಟಂತ ಕಾರಣಕ್ಕಾಗಿ ಅವತ್ತು ಒಂದಿನ ಹರೀಶ್ ಪೂಂಜಾ ಮನೆಗೆ ಇದೇ ರೀತಿಯಾಗಿ ಪೊಲೀಸರು ಹೋಗಿದ್ರು. ಆದ್ರೆ ಕಾರ್ಯಕರ್ತರು ಕ್ಷಣ ಕ್ಷಣಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ ಕಾರಣಕ್ಕಾಗಿ ಪೊಲೀಸರು ಬರೀ ಕೈಯಲ್ಲಿ ವಾಪಸ್ ಬಂದ್ರು. ಹೀಗಾಗಿ ಇವತ್ತು ಕೂಡ ಅಂತಹ ವಾತಾವರಣ ನಿರ್ಮಾಣ ಆಗಬಾರ್ದ ನಿಟ್ಟಿನಲ್ಲಿ ಪೊಲೀಸರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಜೊತೆಗೆ ಯಾವುದೇ ಕಾಲಹರಣ ಮಾಡದೆ ವಕೀಲರು ಜೊತೆಗೆ ಗಿರೀಶ್ ಮಠನ್ ಅವರ ಜೊತೆ ಮಾತುಕತೆ ನಡೆಸಿ ಈಗ ಖಾಸಗಿ ವಾಹನದಲ್ಲಿ ಕರ್ಕೊಂಡು ಹೋಗಿರುವಂತದ್ದು ಒಂದಂತೂ ಬಹಳ ಕುತೂಹಲಕಾರಿ ಸಂಗತಿ ಅಂತ ಗಮನಿಸ್ತಾ ಇದ್ದೇವೆ ಶರ್ಮಿತಾ. ಯಾಕೆಂದ್ರೆ ಧರ್ಮಸ್ಥಳದ ಈ ಪ್ರಕರಣ ಆದ ಬಳಿಕ ಒಂದು ಗುಂಪು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬಹಳಷ್ಟು ಟೀಕೆಯನ್ನ ಮಾಡಿತ್ತು. ಟೀಕೆ ಅಂದ್ರೆ ಅದು ಬಹಳ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಅವ್ಯಾಚ್ಯವಾಗಿ ಶಬ್ದಗಳನ್ನ ಯೂಸ್ ಮಾಡ್ತಾರೆ, ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾರೆ, ಜೊತೆಗೆ ತೇಜೋವಧೆ ಮಾಡುವಂತಹ ಹಲವು ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನ ಮಾಡ್ಬೇಕಂತ ಹೇಳಿ ಬಿಜೆಪಿಯ ಎಲ್ಲ ಶಾಸಕರು ಆದಿಯಾಗಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ರು. ಸದ್ಯ ಸರ್ಕಾರ ಬಿಜೆಪಿಯ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನ ಮಾಡಿತಾ ಅಥವಾ ಯಾವುದೇ ವಾರಂಟ್ ಇಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂದಂತಹ ಪೊಲೀಸರಿಗೆ ಯಾರ ಪ್ರಭಾವ ಇತ್ತು, ಯಾರ ಒತ್ತಡ ಇತ್ತು, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಆದ್ರೆ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ ಇದು ಪ್ರಚೋದನಕಾರಿ ಹೇಳಿಕೆ ಆದಂತ ಕಾರಣಕ್ಕಾಗಿ, ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರ ವಿರುದ್ಧವಾಗಿ ಕೊಟ್ಟಂತಹ ಅತಿ ಕೀಳು ಮಟ್ಟದ ಹೇಳಿಕೆಯ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರ ಹೇಳಿಕೆಗಳ ಪಡ್ಕೊಳ್ಳೋಕೆ ಇವತ್ತು ಅವರ ಮನೆಗೆ ಬಂದಿದ್ದೀವಿ ಅನ್ನೋದನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ಶರ್ಮಿತಾ, ನೋಡೋಣ ಮುಂದಿನ ಬೆಳವಣಿಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ಕಿಶನ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.